ಕಾಮಧೇನು ಹಾಗಲ್ಲ, ಅದು ಯಾವತ್ತೂ ಒಳ್ಳೆಯದೇ ಕೊಡುತ್ತೆ. ಕಾಮಧೇನು ಅಂದರೆ ಯಾವ್ದು ಹೇಳಿ? ಹಸು. ಅದು ಯಾವತ್ತೂ ಯಾರಿಗೂ ಅನ್ಯಾಯವೇ ಮಾಡಲ್ಲ. ಆದ್ದರಿಂದ ವಿಶ್ವದ ಪ್ರಾಣಿ ಕಾಮಧೇನು. ಆದ್ದರಿಂದ ರಾಯರನ್ನ ಕಾಮಧೇನು ಅಂತಲೇ, ರಾಯರ ಹಿಂದೆ ಕಾಮಧೇನು ಫೋಟೋ ಇರುತ್ತೆ. ಕಲ್ಪವೃಕ್ಷಕ್ಕಿಂತ ಹೆಚ್ಚಿನ ಮಹತ್ವ ಕಾಮಧೇನುವಿಗೆ ಇದೆ. ಆದ್ದರಿಂದ ಮನೆಯಲ್ಲೇ ಭಜಿಸುವವರಿಗೆ ಕಲ್ಪವೃಕ್ಷ, ಅವರ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣಾದಿಗಳನ್ನು ಮಾಡುವವರಿಗೆ ಕಾಮಧೇನು ಅಂತ ಇನ್ವೆಸ್ಟ್ಮೆಂಟಿಗೆ ಅನುಗುಣವಾಗಿ ಇಂಟ್ರೆಸ್ಟ್ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳ ಜನನ, ಬಾಲ್ಯ, ಅವರ ವಿದ್ಯಾಭ್ಯಾಸ, ಈ ವಿಚಾರಗಳ ಬಗ್ಗೆ ನಮಗೆ ತಿಳಿಸೋದಾದರೆ? ಅದೇ, ಈಗ ರಾಘವೇಂದ್ರ ಸ್ವಾಮಿಗಳು ಯಾರು ಅಂದರೆ ಅವರ ಅವತಾರಗಳ ಬಗ್ಗೆ ಒಂದು ಸ್ವಲ್ಪ. ಅಂದರೆ ಅವರು ಮೊದಲು ಶಂಕುಕರ್ಣ ಅಂತ ನರಸಿಂಹ ಪುರಾಣ ಹೇಳುತ್ತೆ. ಶಂಕುಕರ್ಣ ಅನ್ನುವ ಒಬ್ಬ ಜ್ಞಾನಿ ಬ್ರಹ್ಮದೇವರ ಸೇವೆಯಲ್ಲಿ ಸ್ವಲ್ಪ ವಿಳಂಬ ಮಾಡಿದ. ಆವಾಗ ಭೂಲೋಕದಲ್ಲಿ ಒಂದು ನಿಯಮ ಇದೆ, ತುಂಬ ತಪ್ಪು ಮಾಡಿದವ್ರನ್ನ ಥೂ ನಾಯಿ ಅಂತ ಬೈತಾರೆ. ದೇವಲೋಕದಲ್ಲಿ ಒಂದು ನಿಯಮ ಇದೆ, ತುಂಬ ತಪ್ಪು ಮಾಡಿದವ್ರನ್ನ ಥೂ ಮನುಷ್ಯ ಅಂತ.